ಸರ್ ಹಾಗೆ ನೀವು ಎಂಟ್ರಿ ಕೊಟ್ಟಾಗ ಸಾಕಷ್ಟು ಜನ ವರ್ತೂರ್ ಸಂತೋಷ್ ಅವರು ರಿಲೇಟಿವ್ ಏನೋ ಅಂದ್ಕೊಂಡ್ಬಿಟ್ಟಿದ್ರು. ಮೈ ತುಂಬಾ ಚಿನ್ನ, ಅವರು ಅದೇ ರೀತಿಯಾಗಿ ಚಿನ್ನ ಹಾಕೊಂಡಿದ್ರು. ಅವರು ಹಿಂದೆ ಸೀಸನು, ನೀವು ಈ ಸೀಸನು, ಎಲ್ಲರೂ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರು. ಓ ವರ್ತೂರ್ ಅವರು ಫೈನಲ್ಸ್ ವರ್ಗೂ ಬಂದಿದ್ದಾರೆ, ಸುರೇಶ್ ಅವರು ಫೈನಲ್ಸ್ ವರ್ಗೂ ಬರ್ತಾರೆ ಅಂತ ಹೇಳಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಇಲ್ಲ, ಆ್ಯಕ್ಚುಲಿ ವರ್ತೂರ್ ಸಂತೋಷ್ ಅವರು ನಾನು ಡೈರೆಕ್ಟಾಗಿ ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ ಹೊರಗಡೆ ಇದ್ದಾಗ. ಅವರು ಮೊನ್ನೆ ರೀಸೆಂಟ್ಲಿ ಮನೆ ಒಳಗಡೆ ಬಂದಿದ್ದರು, ಒಂದು ದಿವಸ ಬಂದಿದ್ದರು. ಅವ್ರದ್ದು ಎಂಥ ಮಗು ಮನಸ್ಸು ಅಂತ ನನಗೆ ಅಲ್ಲಿ ಬಂದಾಗಲೇ ಗೊತ್ತಾಗಿದ್ದೆ. ಆ್ಯಕ್ಚುಲಿ ತುಂಬ ಒಳ್ಳೆ ಮನುಷ್ಯ, ಹಾರ್ಟ್ಲಿ, ಹೇಳೋಕ್ಕಾಗದೇ ಇರೋವಂಥ ಪದಗಳು ವರ್ತೂರ್ ಅವ್ರ ಬಗ್ಗೆ. ತುಂಬ ಚೆನ್ನಾಗಿ ಮಾತಾಡಿಸಿ, ತುಂಬ ಚೆನ್ನಾಗಿ ಕಷ್ಟನ ಕೇಳಿ, ಹೇಗೆ ಏನು ಹೇಗಿದ್ದೀರಾ ಎಲ್ಲವೂ ಚೆನ್ನಾಗಿ ನೋಡಿದರು. ಬಟ್ ಅವರು ನನ್ನನ್ನು ನೋಡಿದ್ದೆ ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದ್ದು ವರ್ತೂರ್ ಅವ್ರನ್ನ. ಆ ಥರ ಯಾವುದೇ ಥರದ ರಿಲೇಷನ್ನು ಸಂಬಂಧ ಏನೂ ಇಲ್ಲ. ಒಳ್ಳೆಯ ಸ್ನೇಹಿತರು, ಒಳಗಡೆ ಬಂದು ಹೋದ ಮೇಲಿಂದ ಒಳ್ಳೆ ಸ್ನೇಹಿತರು ಅಷ್ಟೇ ಹೇಳಬಲ್ಲೆ ಮೇಡಮ್. ಹಂಗಾದ್ರೆ ಹೊರಗಡೆನೂ ಮೀಟ್ ಮಾಡೋ ಪ್ಲಾನ್ ಏನೋ? ಅವಕಾಶ ಸಿಕ್ಕಿದ್ರೆ ಯಾವತ್ತೂ ಸ್ನೇಹಿತರನ್ನ ಭೇಟಿ ಮಾಡೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ, ಭೇಟಿ ಮಾಡ್ತೀನಿ ಮೇಡಮ್. ಸರ್ ಹಾಗೆ ನೀವು ಎಂಟರಾದಾಗ ಒಂದಷ್ಟು KG ಚಿನ್ನನ ಮೈ ಮೇಲೆ ಹಾಕೊಂಡು ಬಂದಿದ್ರಿ. ನಿಮ್ಗೆ 5-6 ಜನ ಬಾಡಿ ಗಾರ್ಡ್ಸ್ ಬೇರೆ ಇದ್ರು. ಸರ್ ಏನ್ ಸರ್ ಅದು ಸ್ಟೋರಿ? ಅಂದ್ರೆ ಚಿನ್ನ ಅಂದ್ರೆ ಫಸ್ಟ್ ಇಂದಾನು ಇಷ್ಟನಾ ನಿಮ್ಗೆ? ಆ ಥರ ಏನಿಲ್ಲ ಮೇಡಮ್. ಆ್ಯಕ್ಚುಲಿ ನಾನು ಚಿನ್ನನ ನನ್ನ ಕಷ್ಟ ಕಾಲಕ್ಕೆ ಅಂತ, ಚಿನ್ನ ಯಾರಿಗೂ ಆದ್ರೂ ಸಂಪಾದನೆ ಮಾಡೋದು ಏನಕ್ಕೆ ಅಂದರೆ ಕಷ್ಟ ಕಾಲಕ್ಕೆ ಆಗುತ್ತೆ, ತುಂಬ ಎಮರ್ಜೆನ್ಸಿಗೆ ಬೇಕು ಅಂದರೆ ಚಿನ್ನ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದು 2017ರಲ್ಲಿ. ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ, ಅಲ್ಲಿ ಒಬ್ಬರು ಓನರು ಅದೇ ಥರ ಚಿನ್ನ ಹಾಕೊಂಡು ಬರ್ತಿರ್ತಾರೆ. ಅಲ್ಲಿ ನನಗೆ ಅವಮಾನ ಆಗಿ ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬಂದು ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಬಟ್ ನಾನು ಯಾವತ್ತೂ ರೆಗ್ಯುಲರಾಗಿ ಹಾಕೊಂಡು ಓಡಾಡಲ್ಲ. ನನಗೆ ಯಾವಾಗ ಬೇಕಾದಾಗ, ನನಗೆ ಯಾವಾಗ ಮನಸ್ಸಿರ್ತದೆ ಹಿಂಗೆ ಇರಬೇಕು, ಹಿಂಗೆ ಹೋಗಬೇಕು ಅಂದಾಗ ಮಾತ್ರ ನಾನು ಹಾಕೊಂಡು ಓಡಾಡ್ತೀನಿ, ಬಿಟ್ಟರೆ ಇನ್ನೇನು ಇರಲಿಲ್ಲ. ಮತ್ತು ಬಿಗ್ ಬಾಸ್ ತಂಡದವ್ರ ಅಪೇಕ್ಷೆ ಅದೇ ಥರ ಆಗಿತ್ತು, ನೀವು ಹೊರಗಡೆ ಅದೇ ಥರ ಬರಬೇಕು ಅಂತ ಹೇಳಿದಾಗ ನಾನು ಅದನ್ನು ಒಪ್ಕೊಂಡಿದ್ದೆ ಆ್ಯಕ್ಚುಲಿ. ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಸರ್ ಹಾಗೆ ಒಂದು ಗೋಲ್ಡ್ ಶರ್ಟ್ ಮಾಡಿಸ್ಕೊಳ್ಳೋ ಆಸೆ ಇದೆಯಂತ ನೀವು? ಮಾಡಿಸ್ತೀನಿ ಮೇಡಮ್. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಹೆಸರು ಕೊಡಬೇಕು ಅಂತ ಇದ್ದೆ, ಅದನ್ನು ಮಾಡಿಸ್ಕೊತೀನಿ ಅತಿ ಶೀಘ್ರದಲ್ಲಿ. ಎಷ್ಟು KG ಚಿನ್ನ ಇದೆ ಸರ್? ಎಷ್ಟು ಕೋಟಿಗೆ ಬೆಲೆ ಬಾಳುತ್ತೆ? ನನಗೆ ಕ್ಯೂರಿಯಾಸಿಟಿ. ಮೈ ತುಂಬಾ ಹಾಕೊಂಡು ಓಡಾಡ್ತೀರಾ? ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿದೆಲ್ಲ ತುಂಬ ಕಮ್ಮಿ ರೇಟ್ಗೆ. ಆವಾಗ ನಾನು ಹೆಂಗೆ ಅಂದರೆ 1 ಗ್ರಾಮಿಂದ ಸ್ಟಾರ್ಟ್ ಮಾಡಿದ್ದು ಚಿನ್ನನ ತೊಗೊಳೋದಕ್ಕೆ. 1 ಗ್ರಾಮು, 5 ಗ್ರಾಮು, 10 ಗ್ರಾಮು, 20, 40, 50, 100 ಗ್ರಾಮು, 200 ಗ್ರಾಮು, ಈ ಥರ ಚಿನ್ನ ತಗೊಂಡು ಕಮ್ಮಿ ರೇಟ್ ಇದ್ದಾಗ ನಾನು ತೊಗೊಂಡು ಅದನ್ನು ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಒಂದೇ ಟೈಮ್ಗೆ ಅಷ್ಟು ನಾನು ತೊಗೊಳ್ಳಿಲ್ಲ ನಾನು. ಅದು ಕೂಡ ನನ್ನ ತುಂಬ ಯೋಚನೆ ಮಾಡ್ತಿದ್ದೆ, ಬರೀ ಚಿನ್ನ ತೊಗೊಂಡ್ರೆ ಬೇರೆ ಹೆಂಗೆ ಅಂತ ಅನ್ನೋದು ಥಾಟ್ಸ್ ಬರ್ತಿತ್ತು. ಬಟ್ ಆವಾಗ ನನ್ನ ಕಷ್ಟ ಕಾಲಕ್ಕೆ ತುಂಬ ಈಸಿಯಾಗಿ ಚಿನ್ನ ಹೆಲ್ಪ್ ಆಗ್ತಿತ್ತು. ತುಂಬ ಅದು ಒಂಥರ ಫೀಲ್. ನಿಮಗೂ ಹೇಳ್ತೀನಿ, ಬೇರೆ ಎಲ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕಷ್ಟ ಕಾಲಕ್ಕೆ ಆಗೋದು ನಿಮ್ಮ ಚಿನ್ನನೇ. ಪ್ರಾಪರ್ಟಿ ಇದೆಯಾ, ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಮತ್ತೊಂದು ಇದೆಯಾ, ನಿಮ್ಮ ಕಷ್ಟ ಕಾಲಕ್ಕೆ ಇಮಿಡಿಯೇಟಾಗಿ ಸಿಗೋಲ್ಲ ಯಾವುದು ಕೂಡ. ಚಿನ್ನ ಇದೆಯಾ, 10 ನಿಮಿಷದಲ್ಲಿ ನಿಮಗೆ ದುಡ್ಡು ಸಿಗ್ತದೆ. ಪ್ರಾಪರ್ಟಿ ಇದೆಯಾ, ಆ ಪ್ರಾಪರ್ಟಿ ಡಾಕ್ಯುಮೆಂಟ್ನ ನೀವು ಇವತ್ತು ಕೊಟ್ಟು ಇನ್ನೊಂದು 20 ದಿನಕ್ಕೆ ದುಡ್ಡು ಬರ್ತದೆ. ನಮ್ಮ ಕಷ್ಟ ಅಷ್ಟೊತ್ತಿಗೆ ಬಗೆಹರಿಯಲ್ಲ. ಸ್ಪಾಟಲ್ಲಿರೋ ಕಷ್ಟ ಬಗೆಹರಬೇಕಂದ್ರೆ ಚಿನ್ನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.